ಕಿಚ್ಚ 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 ಊರಿಗೆಲ್ಲ ಒಂದ್ ಚಿಂತೆ ಆದ್ರೆ ಇವ್ರದ್ದು ಒಂದು ಇನ್ನೊಂದು ಚಿಂತೆ. ಸೊ ಈ ಟ್ರಾಲಿ ದೊಡ್ಡದಿದ್ಯಾ ಅಷ್ಟು ಚಿಕ್ಕದೈತೆ ಜರ್ಕಿನ್. ಸೊ ಅದಕ್ಕೆ ನಾವು ಇವಾಗ 10,000 ಚಾಲೆಂಜ್ ಮಾಡಿದ್ದೀವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ನನ್ನ ತಂಗಿ ನಾವು ಊರಿಗೆ ಬಂದರು ಇನ್ನು ಡೆಲಿವರಿಗೆ ಅಂತ. ಹಾಗೆ ಅವ್ರು ಚೆಕಪ್ ಇತ್ತಂತೆ, ಇದನ್ನ ಗ್ರೋತ್ ಸ್ಕ್ಯಾನ್ ಅಂತ ಮಾಡ್ತಾರೆ. ಸೊ ಅದು ಹಾಸ್ಪಿಟ್ಲಿಗೆ ಹೋಗಿದ್ರು. ಸರಿ ಅಂದ್ಬಿಟ್ಟು ನಾನು ಸಡನ್ ಪ್ಲ್ಯಾನ್ ಮಾಡಿ ಹೋಗೋಣ ಅಂದ್ಬಿಟ್ಟು ನಾನು ಬಂದೆ. ಯಾರಿಗೂ ಹೇಳಿರಲಿಲ್ಲ, ನಮ್ಮ ತಮ್ಮಗೆ ಅಷ್ಟೇ ಮೆಸೇಜ್ ಮಾಡಿದ್ದೆ. ಅವನು ಕೂಡ ಶಾಕ್ ಆಗ್ಬಿಟ್ಟ ನಾವು ಬಂದಿದ್ದು ನೋಡಿ. ಸೊ ಈಯನ ಕೂಡ ಹೋಗೋಣ ಅಂತಿದ್ಲ, ನಾವು ಹೋಗೋಣ ಸ್ಕ್ಯಾನಿಂಗ್ ಪಾಪು ಅಂತ ಕೇಳ್ತಾ ಇದ್ಲಲ್ಲ. ಸರಿ ನಮ್ಮ ತಮ್ಮಗೆ ಅಷ್ಟೇ ಮೆಸೇಜ್ ಮಾಡಿದ್ದೆ ಎಲ್ಲಿದ್ದೀರಾ ಅಂತ. ಹಾಸ್ಪಿಟಲ್ ಇದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ, ಅವ್ರು ಸ್ಕ್ಯಾನಿಂಗಿಗೆ ಅಂತ ಒಳಗೆ ಹೋಗಿದ್ದಾರೆ ಅಮ್ಮ ಮತ್ತು ಸಿರಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅಮ್ಮ ಸಿರಿಗೆ ಹೇಳ್ಬೇಡ, ನಾನು ಬರ್ತೀನಿ ಅಂತ ಹೇಳಿ ಬಂದ ತಕ್ಷಣ ಈಯನ ಓಡ್ಕೊಂಡೋಗಿ ಅಜ್ಜಿ ಹತ್ರ ಹಗ್ ಮಾಡ್ಕೊಂಡಿದ್ಲು. ಅವ್ರಿಗೆ ಸಿರಿ ಕೂಡ ಏನೋ ಗೊತ್ತಿಲ್ಲ, ಅಮ್ಮಗೂ ಗೊತ್ತಿರಲಿಲ್ಲ. ಇನ್ನು ಸಿರಿ ಒಳಗಡೆ ಇದ್ದಾಳೆ ಅಂತ ಹೇಳಿದ್ರು ಅಮ್ಮ. ಸೊ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅವಳು ಸರ್ಪ್ರೈಸ್ ಕೂಡ ಆಗ್ತಾಳಿಲ್ಲ, ಅವಳ ಎಕ್ಸ್ಪ್ರೆಷನ್ ಯಾವ ಥರ ಇರುತ್ತೆ ನೋಡೋಣ. ಇನ್ನು ಸ್ಕ್ಯಾನಿಂಗ್ ಎಲ್ಲ ಮಾಡ್ಸೋದಕ್ಕೆ ಇಲ್ಲಿ ಎಲ್ಲಾದರೂ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಸಾಕು, ಏನಿಲ್ಲ ಅಂದರೂ 3 ರಿಂದ 4 ಗಂಟೆ ಅಂತೂ ಮಿನಿಮಮ್ ವೆಯ್ಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಅಷ್ಟೊಂದು ಜನ ಕುತ್ಕೊಂಡಿದ್ರು ಅಂತ ಹೇಳ್ತಾ ಇದ್ರು, ತುಂಬ ಜನ ಇದ್ದಾರೆ ಕ್ಯೂ ಅಲ್ಲಿ. ಸೊ ಸ್ಕ್ಯಾನಿಂಗ್ ಅದು ಇದೆಲ್ಲ ಸೇರಿ ನಾವು ಏನಂದ್ರೂ 4 ಅವರ್ ಅಲ್ಲಿ ಹಾಸ್ಪಿಟ್ಲಲ್ಲೇ ಇದ್ವಿ. ನಾವು ಸಾಕಾಗ್ಬಿಡುತ್ತೆ ಹಾಸ್ಪಿಟ್ಲಿಗೆ ಹೋದ್ರೆ ಈ ಥರ ವೆಯ್ಟ್ ಮಾಡಬೇಕು ಅಂದರೆ. ಸ್ಕ್ಯಾನಿಂಗ್ ಎಲ್ಲ ಆಯಿತು. ಅದಾದಮೇಲೆ ಫ್ಲೂದು ಅಂತ ಟಿ ಇಂಜೆಕ್ಷನ್ ಮಾಡ್ತಾರೆ. ಸೊ ಹ್ಯಾಂಡಿಗೆ ಮಾಡೋದು ಅದು ಮಾಡಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಸಿರಿ ಬಂದಿದ್ದಾಳೆ. ನನಗೆಲ್ಲ ನಂದೆಲ್ಲ ನೆನಪಾಗ್ತಾ ಇತ್ತು ಎಲ್ಲ ಪ್ರೆಗ್ನೆನ್ಸಿದು. ಯಾವ ಚೆನ್ನಾಗಿದೆ ಇದು, ಕಿರಣ್ಗೆ ಶಾಪಿಂಗ್ ಮಾಡೋಣ ಅಂತ ಬಂದೆ. ನಾವು ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಹತ್ರ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ ನಂದು ಮತ್ತು ಏನಾದ್ರು ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಆಗಿತ್ತು. ಸೊ ಕಿರಣ್ ಹತ್ರ ನೋಡಿದ್ರೆ ಬಟ್ಟೆ ಅಷ್ಟಾಗಿರಲಿಲ್ಲ, ಎಲ್ಲ ಅದು ಹಳೇದೇ ಜಾಸ್ತಿ ಇಟ್ಕೊತಾ ಇದ್ದು. ಸರಿ ಅಂದ್ಬಿಟ್ಟು ಅವ್ರಿಗೆ ಹೇಳ್ದೇ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕೆಲಸನೂ ಆಯಿತು. ನಂದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ದಿಸ್ ಇಸ್ ಫಾರ್ ಯು. ಇದು ಕೂಡ ಹೆಂಗ್ ತಗೊಂಡೋಗದೆ, ನಾನು ಅಲ್ಲಿ ನೋಡಿದ್ರಲ್ಲಿ ಹಂಗೆ ಹಾಕಿದ್ದೀನಿ. ನೀನು ಒಳ್ಳೆ ಬೇಡವಾ ಇವಾಗ ರಿಟರ್ನ್ ಮಾಡ್ಬಿಡಿಲ್ಲ ಅಂದ್ರೆ ನಾನು ಮೇಲ್ಗಡೆ ಒಂದು 5 ಹಾಕೊಂಡು ಹೋಗ್ತೀನಿ. ಏನು ನನ್ನ ವೇಟ್ ಯಾರು ಚೆಕ್ ಮಾಡಲ್ವಲ್ಲ. ಚೆನ್ನಾಗಿದೆ ಅವಳಿಗೆ ಬಿಸ್ತಾ ಇರೋದು ನೋಡಿ, ಹೆಂಗೆ ಬಿಸ್ತಾ ಇದ್ದಾಳೆ. ಸ್ಪೈಡರ್ ಮ್ಯಾನ್ ಹೆಂಗೋ ಒಂದು ಮಾಡ್ಕೊಂತೀಯ. ಆಯ್ತು ಬಾ, ಬೇಗ ಬಾಗ್ಲು ಮುಸ್ತೀವಿ ನಾವು. ಬಾ ಮತ್ತೆ ಹಾಕೋ, ಬಾ ಅದೊದ್ದೇ ಕಡೆ ಹಾಕೊಂಬಾ. ಏನಿದೆ ನನ್ಗ ನಿನ್ಗೆನೆ ಏನೋ ಪ್ಯಾಂಟ್ ಇದೆ ನೋಡಿ. ನಮ್ಮ ಪ್ಯಾಕಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವಾಗ ಕಿರಣ್ಗೆ ಅಂತ ಶಾಪಿಂಗ್ ಮಾಡ್ಕೊಂಡ್ ಬಂದೀನಿ. ಯಾಕಂದ್ರೆ ಅವ್ರ ಹತ್ರ ಅಷ್ಟಾಗಿರ್ಲಿಲ್ಲ, ನನಗೆ ಯಾವುದು ಇಷ್ಟ ಆಗಿಲ್ಲ. ಅದೇ ರೀಸನ್ಗೆ ಹೋಗಿ ಫುಲ್ ಶಾಪಿಂಗ್. ಹೆಂಗಿದೆ ಅದು ಹಾಕೊಂಡು ನೋಡು. ಯೂಸ್ ಅಲ್ಲ, ಅಲ್ಲಿ ಹಾಕಿದ್ರು, ವಾಶ್ ಮಾಡಕ್ ಹಾಕ್ತೀನಿ ಇವತ್ತು. ಇವಾಗೇ ನಾಳೆ ಒಣಗಾಕ್ತೀನಿ. ನಾಡಿದ್ದಲ್ಲ ಹೋಗೋದು ನಾವು, ಒಣಗುತ್ತೆ. ನೋಡಿ ಹೇಗಿದೆ ಅದು, ಹಾಕೊಂಡು ನೋಡಿ ಸೈಜು ತೋರಿಸಿ. ಒಂದೊಂದೇ ಕೊಡು ಪಪ್ಪಗೆ ಫಸ್ಟ್, ಅದು ಹಾಕೊಂತಾರೆ. ಅದಕ್ಕೆ ಸ್ವಲ್ಪ ಎಕ್ಸೆಲ್ ಸೈಜ್ ಅಂದ್ಬಿಟ್ಟೆ. ಏಯ್ ಬಟನ್ ಬಿಚ್ಚು ನೋಡಿ, ಕಾಯ್ತಾ ಇರೋದು.
ಕರಡಿ ತರ ಅದೇ. ಓ ಸೂಪರ್. ಕಿಚ್ಚ 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 ಪ್ಯಾಂಟ್ ಒಂದಕ್ಕೋ ಈ ಥರ ಹಾಕೊಂಡ್ರೆ ಸಕ್ಕದಾಗ ಕಾಣ್ತೀವಿ. ಹಾಕೋದಿಲ್ಲ ಇನ್ಮೇಲಿದೆ ನಿನಗೆ ನಾನೇ ಶಾಪಿಂಗ್ ಮಾಡ್ಬಿಡ್ತೀನಿ. ಸುಮ್ಮನೆ ಹೊರಗಡೆ ಅಂತ ಹೋಗಿ 6,000 ರೂಪಾಯಿ ಆಯಿತು ಶಾಪಿಂಗು. ಈ ಥರ ಸ್ಟೈಲಿನ ಯಾವತ್ತೂ ನೋಡಿಲ್ಲ. ಸೊ ಹಾಗಾಗಿ ಡಿಫ್ರೆಂಟಾಗಿರಲಿ, ನಮ್ಮ ಗಂಡ ಚೆನ್ನಾಗಿ ಕಾಣಲಿ ಡಿಫ್ರೆಂಟಾಗಿ ಅಂತ ಟೇನ್ 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 ಹಿಂಗೆ ಬರುತ್ತೆ. ಫಸ್ಟ್ ಪ್ಯಾಂಟ್ ಹಾಕೋ. ಟೇನ್ 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 ಸೂಪರ್ ನ್ಯೂ ಲುಕ್. ಆ್ಯಕ್ಚುಲಿ ಪ್ಯಾಕಿಂಗ್ ಎಲ್ಲ ನಡೆದಿದೆ, ಹಾಗಾಗಿ ಈ ಥರ ಇದೆ. ಇದಕ್ಕೂ ಕಮೆಂಟ್ ಹಾಕ್ಬೇಡಿ ಕರೆಕ್ಟಾಗಿ ಇಟ್ಕೊಳಲ್ಲ ನೀವು ಅಂತ. ಅಲ್ಲ ಅಯ್ಯೋ. ಸೊ ಪ್ಯಾಕಿಂಗ್ ಇರೋದಕ್ಕೆ ಈ ಥರ ಮೆಸ್ ಆಗಿದೆ, ಮತ್ತು ನೀವು ನೀಟಾಗಿ ಇಟ್ಕೊಳ್ಳಲ್ಲ ಮನೆ, ಹಂಗೆ ಹಿಂಗೆ ಹೇಳ್ಬೇಡಿ. ಸೊ ಪ್ಯಾಕಿಂಗೋಸ್ಕರ ಏನಂತ ಹಾಕಿರೋಣ ಆ ಕಮೆಂಟ್ಗೆ, ನೀವು ನೀಟಾಗಿ ಇಟ್ಕೊಳ್ಳಲ್ಲ ಮನೆ ಅಂತ ಏನೋ ಹೇಳಿದ್ರಪ್ಪ ಒಬ್ರು. ಯಾರ ಬಗ್ಗೆ ಏನು ಹೇಳೋದು ಬೇಡ. ಅವ್ರವ್ರ ಇಷ್ಟ, ಅವ್ರವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಗೊತ್ತು ನಮ್ಮ ಕಷ್ಟ. ಓಕೆ ಸೊ ಯಾ ನಮ್ಮದು ಪ್ಯಾಕಿಂಗ್ ಆಲ್ಮೋಸ್ಟ್ ಆಗಿದೆ. ಈ ಥರ ಮಾಡಿರೋದು. ಅದಲ್ಲ, ಅದು ತೆಗಿಬೇಕು ಇವಾಗ ಇದು ಹೊಸ ಬ್ಯಾಗ್ ಬಂತಾ? ಅದೇನು ಚಿಕ್ಕದಿದೆ, ಅದೇ ಆಗೋದು. ಹೆಚ್ಚು ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಅದ್ರ ಮೇಲೆ ಸೆಟ್ಟು ಇದೊಂದು, ಒಂದಿಷ್ಟು ಅದೊಂದು ಜೀನ್ಸು, ಇದೊಂದು ಕೋಟ್ ಸೆಟ್. ಹೇಗಿದೆ? ಇಸ್ ಇಟ್ ಕಂಫರ್ಟಬಲ್? ಯು ಲೈಕ್ ಇಟ್? ಚೆನ್ನಾಗಿದೆ. ಈ ಥರ ಯಾವತ್ತು ಹಾಕೊಂಡಿರಲಿಲ್ಲ. ಕೋಟ್ ಸೆಟ್ ಸೇಮ್. ಬಂದಿದ ತಕ್ಷಣ ಅಲ್ಲಿ ಸೀದೋಗೈತೆ. ಏನ್ ಸೀದೋಗಿಲ್ಲ. ನೀನ್ ಕಡಲೆ ಬೀಜ ಇದಕ್ಕೆ ಹಾಕಿದ್ರೆ ತಿನ್ನಲ್ವಲ್ಲ ನೀನು, ಅದಕ್ಕೆ ಅದು ಸಪ್ರೇಟ್ ಆಗಿ ಮಾಡ್ತಾ ಇದ್ದೀನಿ. ಹಂಗೆ ಬೂವ ತರ್ಬೇಕಾ? ನೀನೇನ್ ಮಾಡ್ತಿದ್ಯಾ ಅಲ್ಲಿ? ಮನೆ ಮಾಡ್ತಿದ್ಯಾ? ಕಿರಣ್, ಇವತ್ತು ಎಲ್ಲ ಪ್ಯಾಕಿಂಗ್ ಮಾಡಿ ಏನೇನಿದೆ ಎಲ್ಲ ನೀಟ್ ಮಾಡ್ಕೊಂಡು ಮಲ್ಕೊಳ್ಳೋದು. ಓಕೆ, ಹಂಗೆ ಒಂದ್ ವಾರ ಆಯ್ತು ಹೇಳಕ್ಕೆ. ಪ್ಯಾಕಿಂಗ್ ಮುಗಿತಿಲ್ಲ, ಹೋಗ್ತದಿ ಅನ್ಕೊಂತಿದ್ವಿ ಏನ್ ಬರೀ ಪ್ಯಾಕಿಂಗ್ ಅಂತ, ಎಲ್ಲಿಗೆ ಹೋಗ್ತಾ ಇರೋದು ಹೇಳ್ತಾ ಇಲ್ಲ ಅಂತ. ಸೊ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದೀವಿ, ಸ್ನೋ ಇರೋ ಕಡೆ ಪ್ಲೇಸ್. ಸ್ನೋ ಇರುತ್ತಾ? ದೈವ ಇಚ್ಛೆ ಅಲ್ಲ ಇರುತ್ತೆ ಅಂತ, ಅದಕ್ಕೆ ಸೊ ಹಾಗಾಗಿ ಜಾಸ್ತಿ ವಿಂಟರ್ ವೇರ್ಸ್ ಏನೇನಿದೆ ಅದನ್ನೇ ಪ್ಯಾಕ್ ಮಾಡ್ತಾ ಇದೀವಿ. 10 days ಹೋಗ್ತಾ ಇರೋದು. ಸೊ ಹಾಗಾಗಿ ಅಷ್ಟು ಜಾಸ್ತಿ ಲಗೇಜ್ ಆಗ್ತಾ ಇದೆ. ಇವತ್ತು ಎಷ್ಟೊತ್ತಿದ್ರು ಎಲ್ಲ ಪ್ಯಾಕಿಂಗ್ ಮಾಡಿ ಏನೇನು ಕೆಲಸ ಇದೆ ಅಟ್ಲೀಸ್ಟ್ ಒಂದು 70% ಆದ್ರೂ ಮುಗಿಸಿ ಮಲ್ಕೊಳ್ಳೋಣ ಅನ್ಕೊಂಡಿದೀವಿ. ಅಲ್ಲಿಗೆ ಹೋಗಿ ಕಿರಣ್ಗೆ ಶಾಪಿಂಗ್ ಮಾಡ್ಕೊಂಡು ಬಂದಿದ ತಕ್ಷಣ ಅನ್ನಕ್ಕಿಟ್ಟು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಆಚೆ ಆಕ್ಚುಲಿ ಏನಾದ್ರು ತಗೊಂಬರೋಣ ಅನ್ಕೊಂಡೆ, ಆಗ್ಲಿಲ್ಲ. ನಾವು ಸ್ಯಾಂಡ್ವಿಚ್ ತಿನ್ಕೊಂಡ್ವಿ. ಅಯ್ಯನ ಅರ್ಧಂಬರ್ಧ ತಿನ್ಕೊಂಡು ಸ್ಯಾಂಡ್ವಿಚ್ ನಾವು ಸಾಯಂಕಾಲನೇ ತಿಂದಿದ್ದು 6:30ಗೆ. ಸೊ ಇವಾಗ ಏನಾಗೆ ಹಂಗೆ ಈ ಸಿರಿದು ಚೆಕಪ್ಗೆಲ್ಲ ಹೋಗಿದ್ವಿ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಎಲ್ಲ ಕರೆಕ್ಟ್ ಆಗಿದೆ. ಸ್ಕ್ಯಾನಿಂಗ್ ಗ್ರೋತ್ ಸ್ಕ್ಯಾನ್ ಮಾಡಿದ್ದು, ಅದಾದ್ಮೇಲೆ ನೆಕ್ಸ್ಟ್ ಗ್ಲೂಕೋಸ್ ಇದೆ ಅಂತ. ಅವಾಗ ನಂದು ನೆನಪಾಯ್ತು, ನಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಯಾವುದೋ ಗ್ಲೂಕೋಸ್ ಪೌಡರ್ ಕೊಡ್ತಾರೆ, ನೀರಲ್ಲಿ ಹಾಕೊಂಡು 2 ಲೀಟರ್ವರೆಗೂ ನೀರು ಕುಡಿಬೇಕು. ಅದು ವಾಂತಿ ಬಂದಾಗ ಆಗ್ತಾ ಇರುತ್ತೆ. ಅದಿಷ್ಟು ಕಂಪಲ್ಸರಿ ಕುಡಿದು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಪೀ ಮಾಡೋ ಥರ ಆಗುತ್ತೆ, ಮಾಡಬಾರ್ದು. ಮತ್ತೆ ಏನು ತಿನ್ಬಾರ್ದು, ಜಸ್ಟ್ ವಾಟರ್ ಬೇಕಿದ್ರೆ ಲೈಟಾಗಿ ಕುಡಿಬೋದು. ಊಟ ಅಂತೂ ಮಾಡಂಗಿಲ್ಲ ಆ ಟೆಸ್ಟ್ ಆಗೋವರೆಗೂ. ಅದೊಂಥರ ಆಗಿತ್ತಪ್ಪ ಅಲ್ಲ. ನೆನಪಿದ್ಯಾ ನಿಮ್ಗೆ? ಯಾವ್ದು ಹೇಳು? ಗ್ಲೂಕೋಸ್ ಟೆಸ್ಟ್ ನೆನಪಿದ್ಯಾ? ನಾ ಕುಡಿಸ್ತಾ ಇದ್ದೆ ತಾನೆ. ಸ್ವಲ್ಪ ಕುಡ್ಕೊಂಡು ಹೋಗಿದ್ದ. ಅದು ಬ್ಲಾಗ್ ಮಾಡಿದೀನಿ ಅನ್ಸುತ್ತೆ ನಾನು, ಕರೆಕ್ಟ್. ಅದು ಬ್ಲಾಗ್ ಅಪ್ಲೋಡ್ ಮಾಡಿದೀನಿ, ಸಿಕ್ಕಿದ್ರೆ ಅದರದ್ದು ನಾನು ಲಿಂಕ್ ಹಾಕ್ತೀನಿ. ಫನ್ನಿ ಆಗಿತ್ತು ಅದು ಮಾತ್ರ. ಸೊ ಸಿರಿದೆಲ್ಲ ನೋಡ್ತಾ ಇದ್ರೆ ಅದೇ ನಂದು ಪ್ರೆಗ್ನೆನ್ಸಿದೆಲ್ಲ ನೆನಪಾಗ್ತಾ ಇತ್ತು. ಸೊ ಅಷ್ಟೇ, ಬೇಗ ಚಿತ್ರಾನ್ನ ಆಯ್ತು. ಇದನ್ನ ಅನ್ನ ಇದು ಕಲಿಸ್ಬಿಟ್ರೆ ಆಯ್ತು, ಒಗ್ಗರಣೆ ಕೊಟ್ಟಿರೋದು ಇದಕ್ಕೆ. ವಾವ್, ಚಿತ್ರಾನ್ನ ಹಂಗೇನ ಮಾಡೋದು? ಎಸ್, ಕಿರಣ್ ಫೇವ್ರೆಟ್. ಇದೇ ತರ ಮಾಡಿದ್ರೆ ಅವ್ರಿಗೆ ಇಷ್ಟ.
ಸೊ ಹಾಗಾಗಿ ಈ ತರ ಮಾಡಿದೀನಿ. ಅನ್ನ ಹಾಕಿದ್ದು ಕಲ್ಸಿದ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ಗೊಜ್ಜಿದಕ್ಕೆ ಹಾಕಿದ್ರ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಅನ್ನ ಚಿತ್ರಾನ್ನ ಏನೋ ಒಟ್ನಲ್ಲಿ ರೆಡಿ ಆಗುತ್ತೆ ಅಷ್ಟೇ. ಬೇಗ ಕಿರಣ್ ತಿಂದು ಪ್ಯಾಕಿಂಗ್ ಮಾಡೋದು ಅಷ್ಟೇ. ಇನ್ನು ಬಿಗ್ ಬಾಸ್ 4 ದಿನದಿಂದ ನೋಡಿಲ್ಲ, ಪೆಂಡಿಂಗ್ ಇದೆ. ಇದೊಂದು ಊರಿಗೆಲ್ಲ ಒಂದ್ ಚಿಂತೆ ಆದ್ರೆ ಇವಳದೊಂದು ಇನ್ನೊಂದು ಚಿಂತೆ. 4 ಎಪಿಸೋಡ್ ನೋಡಿಲ್ಲ ಇನ್ನು ಮತ್ತೆ ಅಂತ ಕೂತ್ಕೊಂಡಿದ್ರೆ ಇಲ್ಲೇ ಅವಳು ನೋಡಲ್ಲ, ಅವಳಿಗೆ ನನ್ ಚಿಂತೆ, ನನಗೆ ಕಿರಣ್ ಚಿಂತೆ, ಕಿರಣ್ಗೆ ಎಲ್ಲಾನು. ನಾನ್ ಇವಾಗ ಇಷ್ಟೊಂದು ಹೆಂಗ್ ತುಂಬಿಸೋದು ಅಂತ ಯೋಚನೆ ಮಾಡ್ತಿದ್ರು. ಇವಳು ಬಿಗ್ ಬಾಸ್ ನೋಡಿಲ್ಲ ಅಂತ. ಬಿಗ್ ಬಾಸ್ ನಾನು ನೋಡಿಲ್ಲ, ಮತ್ತೆ ಎಡಿಟ್ ಕೂಡ ಮಾಡಿಲ್ಲ. 3 ಬ್ಲಾಗ್ಸ್ ಇದೆ ಎಡಿಟ್ ಮಾಡ್ಬೇಕು, ಸೀಮಂತ ವಿಡಿಯೋಸ್ ಅದೆಲ್ಲ ಹಾಕಕ್ಕಿದೆ. ನನ್ ಚಿಂತೆ ಇವಾಗ ಅನ್ನಕ್ಕೆ ಚಿತ್ರಾನ್ನ ಗೊಜ್ಜು ಕಳಿಸ್ತಾಳ, ಗೊಜ್ಜಿಗೆ ಅನ್ನ ಕಳಿಸ್ತಾಳ ಅಂತ. ಯಾವ್ದು ಎಲ್ಲಿ ಕಳ್ಸಿದ್ರು ಆಗೋ ಚಿತ್ರಾನ್ನೇ. ಅಲ್ಲ ಇವ್ರು ಮನೆ ಮಾಡ್ಕೊಂಡಿದ್ದಾಳೆ ಕಿರಣ್. ಎಲ್ಲ ಸಾಕ್ಸ್ ಎಲ್ಲ ಕಿತ್ತಾಕ್ಬಿಡಿ. ಅವಳದು ಗ್ಲೌಸ್ ನೋಡಿ ಹೆಂಗಿದೆ, ಚಟ್ಟೆ ಮಿಟ್ಟಿ ಗ್ಲೌಸ್. ಏನಾಗೆ ಸಾಕ್ಸ್ ಗ್ಲೌಸೇ ಜಾಸ್ತಿ ಆಗ್ಬಿಟ್ಟಿದ್ರು. ಆಯ್ತು 5 minutes ರೆಡಿ ಕಿರಣ್. ಮಲ್ಕೊಂಡೋಳಲ್ಲ. ಬಾ 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 ಶೂ ಮಾಡು ಅಂತೀನಿ ನಡಿ. ಚಿಕ್ಕದ್ ಮತ್ತೆ ತರಸ್ದ. ಎಷ್ಟು ಆರ್ಡರ್ ಮಾಡ್ತಿದ್ಯಾ ನೀನು? ಎಲ್ಲ ಇದು ಯಾವಾಗ ಗೊತ್ತು ಆರ್ಡರ್ ಮಾಡಿರೋದು ನಾನು. ಆರ್ಡರ್ ಲಿಸ್ಟ್ ಅಲ್ಲಿ ಇರೋದು 2023. 2 years ಹೇಳ್ಬೇಡ. ಮತ್ತೆ ಇದನ್ನ ಏನ್ ಮಾಡ್ತೀವಿ ಇಷ್ಟು ದೊಡ್ಡದು? ಯಾವ್ದು ಅದನ್ನ ತೆಗಿಬೇಕು, ಅದ್ರ ದೊಡ್ಡದು ಹಿಡಿಯಲ್ಲ ಅದ್ರಲ್ಲಿ. ಸರಿ ಸರಿ, ಅದು ಪ್ಯಾಕ್ ಹೆಂಗ್ ಮಾಡ್ತೀಯ ಅಂತ ನೋಡಿ ವಿಡಿಯೋ ಮಾಡ್ತೀನಿ ಇರು ಒಂದೇ. ಆಫೀಸ್ ಇಲ್ಲಿ ನೋಡಿ ಇದು ಎಷ್ಟು ಆಯ್ತು, ಇದು ಆ ಥರ ಮಾಡಿದಕ್ಕೆ ಇಷ್ಟೇ ಎಷ್ಟು ಆಯ್ತು. ಅದ್ರೊಳಗಡೆ ಏನಿದೆ? ನಿಂದೆ ಜರ್ಕಿನ್. ಓ ಜರ್ಕಿನ್ ಅಷ್ಟಾಯ್ತಾ ಅದು? ಅಷ್ಟು ಚಿಕ್ಕದಾಯ್ತು ಜರ್ಕಿನ್. ನೈಸ್ ನೈಸ್. ಕುಡಿ ಕುಡಿ, ನೀರು ಕುಡಿತಾವಳೆ. ಸಾಕಾ? ಇಟ್ಬಿಟ್ಟು ಮಾಡದೆ ಅವಾಗ ಸ್ವಲ್ಪ ಇನ್ನೂ ಜಾಸ್ತಿ ಜಾಗ ಹಿಡಿಯುತ್ತೆ. ಶೇಪ್ ಬರ್ಬೇಕಷ್ಟೇ. ಸೊ ಇವಾಗ ಏನಿಂದ ಮಾಡ್ದೆ? ಮಿಷಿನ್ ಇಂದ ಮಾಡ್ದೆ. ಇದು ಮಿಷಿನ್ ಬೇರೆ ತರ್ಸವ್ರೆ ಇದು ಮಾಡೋದಕ್ಕೆ. ಎಲ್ಲೋ ಹೋಗ್ತಾಳೆ ಅಂತ ಅದಕ್ಕೆ ಸುಮ್ಮನೆ. ಇದು ಮಿಷಿನ್ ಇದೆ, ಮ್ಯಾನ್ಯುವಲ್ ಆಗಿ ಕೂಡ ಮಾಡ್ಕೋಬಹುದು. ನೋಡು ಇದನ್ನು ತೆಗಿತೀನಿ, ಎಷ್ಟು ಸ್ಪೇಸ್ ಬರುತ್ತೆ ನೋಡು. ಜಾಸ್ತಿ ಇದೆಯಾ? ಅಯ್ಯೋ ಅದೇನು ಬರೀ ಸಾಕ್ಸು ಗ್ಲೌಸು ಅಷ್ಟು ದೊಡ್ಡದು. ಜರ್ಕಿನ್ ಅಂದ್ರೇ ಯೂಶಲಿ ಜಾಸ್ತಿ ಟೈಮ್ ತಗೊಳ್ಳೋದು. ಏನಾದ್ರು ಇದೆ ಅದರೊಳಗಡೆ? ನಂದು ಏನಾದ್ರು ಇಬ್ಬರದು ಟೋಟಲ್ 3 ಜರ್ಕಿನ್ಸ್ ಇದಾವೆ ತಾನೆ? ಏನಾದೆರಡು ನಂದು ಒಂದಿದೆ, ನಿಂದಿಲ್ಲ ಜರ್ಕಿನ್ ಅಲ್ವಾ? ಹಂಗಂದೆ ಎಲ್ಲ ತರಿಸ್ಕೊಂಡು ಕೊಡ್ತೀನಿ ನಾನು. ನಿನ್ನೆ ಪ್ಯಾಕಿಂಗ್ ಮಾಡೋಣ ಅಂತ ತೆಗೆದ್ರೆ ಇದಿಷ್ಟು ನಂದು ಆಯಿತಾ. ಇನ್ನೊಂದಿದೆ ಅದಿಷ್ಟು ಏನದು, ಎಲ್ಲಿದೆ ಏನದು? ಅಲ್ಲಿರೋದೆಲ್ಲ ಏನದು ಬ್ಯಾಗು. ಕಿರಣ್ ಇಲ್ವೇ ಇಲ್ಲ. ನೀವು ಬಂದ್ರೆ ಸಾಕು. ಬಟ್ ಬಟ್ಟೆಗಳು ಬೇಕಲ್ಲ, ಚಳಿ. ನಾರ್ಮಲ್ ಅಂದ್ರೆ ಅಡ್ಜಸ್ಟ್ ಆಗ್ಬೋದು, ಅಲ್ಲಿರೋ ಚಳಿ ಏನು ಮಾಡ್ತೀಯ ಮೈನಸ್ ಅಲ್ಲಿ ಇದ್ರೆ? ನನಗೆ ಟೈಮ್ ಆಗುತ್ತೆ, ನೀನ್ ಇದ್ರಲ್ಲಿ ಮಾಡ್ಕೋಬಾ. ಇದ್ರ ಒಳಗಡೆ ನನಗೆ ಗೊತ್ತಿಲ್ಲ ನೀನ್ ಹೆಂಗನ್ನ ಮಾಡು. ಸರಿ ಇವಾಗ ಏನು ಮಾಡ್ತೀಯ? ಇದು ಹ್ಯಾಂಡ್ ಪಂಪ್ ಆದ್ರೂ ಮಾಡ್ಬೋದು, ಇಲ್ಲ ಇದಾದ್ರೂ ಮಾಡ್ಬೋದು. ಇದು ಮಾಡಿದ್ರೆ ನಾನು ಫಸ್ಟ್ ಅದ್ರಲ್ಲಿ ಇಟ್ಬಿಟ್ಟು ಇದನ್ನ ಸೆಟ್ ಮಾಡಿ ಆಮೇಲೆ ಹೇಳಿದ್ರೆ ಅವಾಗ ಕರೆಕ್ಟ್ ಆಗಿ ಇಡು. ಸೊ ಈ ಟ್ರಾಲಿ ದೊಡ್ಡದಿದೆಯಾ, ಆ ಟ್ರಾಲಿ ದೊಡ್ಡದಿದೆಯಾ ಅಂತ ನೀವೇ ಹೇಳಿ. ನನ್ನ ಪ್ರಕಾರ ಅದು ದೊಡ್ಡದಿದೆ. ಇವ್ರು ಹೇಳ್ತಿರೋದ್ರೆ ಇದು 2 ಸೇಮ್ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ನನಗಂತೂ ಅದೇ ದೊಡ್ಡದಿದೆ. ಸೊ ಅದಕ್ಕೆ ನಾವು ಇವಾಗ 10,000 ಚಾಲೆಂಜ್ ಮಾಡಿದ್ದೀವಿ. ಯಾವ್ದು ದೊಡ್ಡದಿದೆ ಅನಿಸ್ತಿದೆ ನೋಡಿ? ಅದೇ ದೊಡ್ಡದಿರೋದು. 10,000 ಟ್ರಾನ್ಸ್ಫರ್ ಮಾಡಕ್ಕೆ ಬರುತ್ತಂತ ಎಸ್ಕೇಪ್ ಆಗಬೇಡ. ಇಲ್ಲ, ನೀ ಕರೆಕ್ಟಾಗಿ ತೋರಿಸು. ಅದೇ ಇರೋದು ದೊಡ್ಡದು 100%. 10,000 ಟ್ರಾನ್ಸ್ಫರ್ ಮಾಡು ಅಷ್ಟೇ. ಚಾಲೆಂಜ್ ಸೋತಿದ್ಯಾ. ಫಸ್ಟು ಬ್ಯಾಗಲ್ಲಿ ಇಟ್ಬಿಟ್ಟು ಆಮೇಲೆ ಮ್ಯಾನ್ಯಲ್ ಆಗಿ ಮಾಡ್ತೀಯಾ? ಹೆಂಗಾದ್ರೂ ಮಾಡ್ಬೋದು. ಮ್ಯಾನ್ಯಲ್ ಅಂದರೆ ಲೇಟ್ ಆಗುತ್ತೆ, ಅದಂದರೆ ಬೇಗ. ಬಟ್ ಅದರಲ್ಲಿ ಜಾಸ್ತಿ ಪರ್ಸೆಂಟ್ ಪವರ್ ಇಲ್ಲ. ಬಟ್ ಇದಕ್ಕಿಂತ ಇದು ಚಿಕ್ಕ ಸೈಜು. ಅದನ್ನ ಹೇಳ್ತಾ ಇಲ್ಲ ನೀನು. ಏನೋ ಸುಮ್ಮನೆ ಆರ್ಡ್ರ್ ಮಾಡ್ಬಿಡೋದು ಎಲ್ಲ. ಮನೆಗೆ ಇಡಕ್ಕೆ ಜಾಗ ಇಲ್ಲಾರ್ದಂಗೆ. ಮನೆ ತುಂಬ ಜಾಗ, ಎಲ್ಲ ಇವೇ ಸಾಮಾನುಗಳೇ. 20 minutes later. ಹೇಗಿದೆ?
ಚೆನ್ನಾಗಿದೆಯಾ? ಅರ್ಜೆಂಟಲ್ಲಿ ಮಾಡಿದ್ದು. ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಆಯಿತು. ಇನ್ನು ಚಿತ್ರಾನ್ನ ಕೂಡ ರೆಡಿ ಆಗಿತ್ತು. ಕಿರಣ್ಗೆ ಚಿತ್ರಾನ್ನ ಒಂದಿದ್ರೆ ಸಾಕು, ಏನೂ ಅಷ್ಟು ಕೇಳೋದಿಲ್ಲ. ಅವ್ರಿಗೆ ಚಿತ್ರಾನ್ನ ತುಂಬ ಇಷ್ಟಪಡ್ತಾರೆ, ಅದು ಕ್ವಿಕ್ಕಾಗಿ ಕೂಡ ಆಗಿಬಿಡುತ್ತೆ. ಈ ಥರ ಸ್ಟೈಲಲ್ಲಿ ಮಾಡಿದ್ರೆ ಎಷ್ಟಾಗುತ್ತೆ, ಬೇರೆ ಥರ ಆನಿಯನ್ ಆ ಥರ ಎಲ್ಲ ಹಾಕಿ ಮಾಡಿದ್ರೆ ತಿನ್ನಲ್ಲ. ಸೊ ನಾನು ಜಾಸ್ತಿ ಕೊತ್ತಂಬರಿ ಬರುತ್ತಲ್ಲ ಅದು ಹಾಕ್ಬಿಟ್ಟು ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಊಟ ಎಲ್ಲ ಆಯಿತು, ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಆಯಿತು. ಒಂದು 70% ಏನೇನಿತ್ತು ಎಲ್ಲ ಮುಗಿಸ್ಕೊಂಡ್ಬಿಟ್ವಿ. ಇನ್ನೊಂದು ಟ್ರಾಲಿ ಆರ್ಡ್ರ್ ಮಾಡಿದ್ದಾರೆ. ಈ ಟ್ರಾಲಿದು ಒಂದು ದೊಡ್ಡ ಕಥೆನೇ ಇದೆ. ಫಸ್ಟ್ ಒಂದು ದೊಡ್ಡ ಟ್ರಾಲಿ ತಂದಿದ್ರು, 23 kg ತೊಗೊಂಡೋಗ್ಬೋದು. ಅದಕ್ಕೆ ನಾವು ಎಕ್ಸ್ಟ್ರಾ 6,000 ಪೇ ಮಾಡಿದ್ದೀವಿ ಚೆಕ್ಕಿನ್ಗೆ. ಸೊ ಅದು ನೋಡಿದ್ರೆ ಆಮೇಲೆ ಅದು ಆಗಲ್ಲ ಅಂತ ಆಯಿತು. ನಾವು ಮುಂಬೈಗೆ ಹೋಗ್ತಾ ಇದ್ದೀವಲ್ಲ, ಡೈರೆಕ್ಟಾಗಿ ಹೋಗ್ತಾಯಿಲ್ಲ. ಸೊ ಹಾಗಾಗಿ ಮತ್ತೆ ಅದನ್ನು ತೊಗೊಂಬಂದುಬಿಟ್ವಿ. ಅಷ್ಟೊತ್ತಿಗೆ ರಿಟರ್ನ್ ಕೊಡೋಷ್ಟಕ್ಕೆ ಡೇಟ್ ಹೋಗ್ಬಿಟ್ಟಿದೆ. ಇನ್ನೇನು ಮಾಡೋದು ಆಗೋದಿಲ್ಲ ಅಂದ್ಬಿಟ್ಟು ಮತ್ತೆ ತಿರ್ಗಾ ಇದನ್ನು ಆರ್ಡ್ರ್ ಮಾಡಿದ್ದಾರೆ. ಇದು ನೋಡಿದ್ರೆ ಆಲ್ರೆಡಿ ಯೂಸ್ಡ್ ಕಳಿಸಿದ್ದಾರೆ, ಇನ್ನೂ ಕಿರಣ ಅಬ್ಸರ್ವ್ ಮಾಡಿಲ್ಲ. ಆಮೇಲೆ ನಮಗೆ ಗೊತ್ತಾಗುತ್ತೆ ಯೂಸ್ಡ್ ಇದೆ ಅಂದ್ಬಿಟ್ಟು ಮತ್ತೆ ಅದನ್ನ ರಿಟರ್ನ್ ಮಾಡಿ ತಿರ್ಗಾ ಇನ್ನೊಂದು ಆರ್ಡ್ರ್ ಮಾಡ್ತೀವಿ. ಎಷ್ಟು ಕಷ್ಟ ಆಗಿತ್ತು ಪ್ಯಾಕಿಂಗ್ ಅಂದರೆ, ಎಲ್ಲದು ಚೆಕಿನ್ ಅದು 23 kg ಇರೋದು, ಕ್ಯಾಬಿನಿಗೆ ತೊಗೊಂಡೋಗೋದು 7 kg ಅಂತೆ. ಬಟ್ ಆ್ಯಕ್ಚುಲಿ 7 ಇಲ್ಲ, 10 ಇರೋದು. 10 kgವರೆಗೂ ನಾವು ತೊಗೊಂಡೋಗ್ಬೋದು. ಬಟ್ ಅದು ಕನ್ಫ್ಯೂಸ್ ಆಗ್ಬಿಡ್ತು ನಮಗೆ. ಸೊ ಆದರೂ ಹೆಂಗೋ ಮಾಡಿ ಎಲ್ಲ ಫಿಟ್ ಮಾಡಿ ಅಡ್ಜಸ್ಟ್ ಮಾಡಿದ್ದೀವಿ. ಫಸ್ಟ್ ನಾವು ಅಂದ್ಕೊಂಡಿದ್ದು ಈ ಟ್ರಾಲಿ ತೊಗೊಂಡೋಗೋಣ ಅಂತ, ಬಟ್ ಏನೋ ಪ್ಲ್ಯಾನ್ ಚೇಂಜ್ ಆಯಿತು. ಆ ಒಂದು ಟ್ರಾಲಿ ಮತ್ತು ಇವಾಗ ಇದೊಂದು. ಸೊ ಅರ್ಧ ಎಲ್ಲ ಪ್ಯಾಕಿಂಗ್ ಆಗಿದೆ. ಇವಾಗ ಇವೆರಡು ತೊಗೊಂಡೋಗೋಣ, ಅದನ್ನು ಚೆಕ್ಕಿನ್ಗೆ ಹೋಗ್ಬಿಡುತ್ತೆ. ಇವೆರಡು ಕ್ಯಾಬಿನ್ ತೊಗೊಂಡು ಹೋಗ್ಬೋದು. ಯಾವುದು? ಸೊ ಇವೆರಡರಲ್ಲಿ ಪ್ಯಾಕಿಂಗ್ ಮಾಡ್ಬೇಕು ಇವಾಗ. ಇದು ಮತ್ತು ಇದು ತೊಗೊಂಬಂದಿದ್ದೀವಿ ಹೇರ್ ಟ್ಯಾಗ್, ಅದಕ್ಕೆ ಇದೇನಿದು, ಅದಕ್ಕೆ ಬ್ಯಾಟ್ರಿ ಚೇಂಜ್ ಮಾಡ್ತಾ ಇರಬೇಕಾ? ಸೊ ಇವಾಗ ಹೇರ್ ಟ್ಯಾಗ್ಗೆ ಬ್ಯಾಟ್ರಿ ಚೇಂಜ್ ಮಾಡ್ತಾ ಇದ್ದಾರೆ. ಒಳಗಡೆ ಇರುತ್ತೆ, ಅಲ್ಲಿ ತಿಂತಾರದೇ. ರಾತ್ರಿ ಟೈಮ್ ನೋಡಿದ್ಯಾ? ಇದು ಬ್ಯಾಟ್ರಿ, ಇದಕ್ಕೆ ಆಲ್ರೆಡಿ ಹಾಕಿದ್ದೀವಾ? ಇಲ್ಲ, ಬ್ಯಾಟ್ರಿ ಚೇಂಜ್ ಮಾಡಿ ಹಾಕೋದು. ಕೈ ಎತ್ತಿಯು. 8 kg ಬಂತಲ್ಲ. 8 kg ಬಂತಾ? 7 ಅಷ್ಟೇನ ಬಿಡೋದು? ನೋಡೋಣಲ್ಲ. ಈ ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲ್ಯಾನ್ ಮಾಡೋದ್ರಲ್ಲಿ ಅದ್ರದ್ದು ಏನು ಪ್ರಾಬ್ಲಮೇ ಆಗೋಲ್ಲ. ಬಟ್ ಈ ಪ್ಯಾಕಿಂಗ್ ಇರುತ್ತಲ್ಲ, ಈ ಇಷ್ಟು ಕೆ ಜಿ ಅಂತೆಲ್ಲ ಬ್ಯಾಲೆನ್ಸ್ ಮಾಡಿ ಪ್ಯಾಕಿಂಗ್ ಮಾಡೋದೇ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟಿರುತ್ತೆ. ಸೊ ಹಿಂಗೂ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ನಾನು ಬೇರೆ ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ದೆ, ಅದು ಒಣಗಾಕಬೇಕು. ನಾಡಿದ್ದೆ ಹೋಗೋಷ್ಟಿಗೆ ಎಲ್ಲ ಮತ್ತೆ ಒಣಗಿ ಎಲ್ಲ ಹಾಕಿ ಇಡಬೇಕು. ಅಷ್ಟೊತ್ತಿಗೆ 1 ಗಂಟೆನೇ ಆಗ್ಬಿಟ್ಟಿತ್ತು ಪ್ಯಾಕಿಂಗ್ ಮುಗಿಯೋಷ್ಟಿಗೆ. ನಾವು ಮಲ್ಕೊಳ್ಳೋವರೆಗೂ ಏನೋ ಮಲ್ಗಲ್ಲ ಎಷ್ಟೊತ್ತಾದ್ರೂ. ಹಾಗೆ ಕಿರಣ್ ನನಗೆ ಮೈಕ್ ತರಿಸಿದ್ರು ಟ್ರಿಪ್ ಹೋಗ್ತಿದ್ದೀವಿ ಅಂತ. ಸೊ ನೋಡೋಣ ಅಂತ ಅದೆಲ್ಲ ಟ್ರೈ ಮಾಡ್ತಾಯಿದ್ವಿ. ಸೊ ನನಗೆ ಕಾಂಪ್ಯಾಕ್ಟಾಗಿ ಚಿಕ್ಕದಾಗಿದ್ದರೆ ತುಂಬ ಇಷ್ಟ ಆಗುತ್ತೆ. ಇದು ಕನೆಕ್ಟ್ ಮಾಡೋದೇ ಒಂದು ಸ್ವಲ್ಪ ದೊಡ್ಡದಾಗಿತ್ತು, ಕನ್ವೀನಿಯೆಂಟ್ ಇರಲಿಲ್ಲ ನನಗೆ ರೆಕಾರ್ಡಿಂಗ್ ಎಲ್ಲ ಮಾಡೋದಕ್ಕೆ. ಸೊ ಹಾಗಾಗಿ ಒಂದು ಸ್ವಲ್ಪ ಟೆಸ್ಟ್ ಮಾಡಿ ಹೇಗಿದೆ ಅಂದ್ಬಿಟ್ಟು ಆಮೇಲೆ ಮತ್ತೆ ರಿಟರ್ನ್ ಮಾಡೋಕ್ಕೆ ಹೇಳ್ಬಿಟ್ಟೆ. ಅದ್ರದ್ದು ಪ್ರೈಸ್ ಬಂದು ಆಲ್ಮೋಸ್ಟ್ 11,500 ಏನೋ ಆಗಿದ್ದು. ಆಲ್ರೆಡಿ ನನ್ನ ಹತ್ರ ಮೈಕ್ ಇತ್ತಲ್ಲ, ಅದರಲ್ಲೇ ಮ್ಯಾನೇಜ್ ಮಾಡಿದ್ರೆ ಆಯಿತು, ರಿಟರ್ನ್ ಮಾಡಿಬಿಡು ಅಂತ ಹೇಳಿದ್ವಿ. ಬಟ್ ಚೆನ್ನಾಗೇ ಇತ್ತು, ಮೈಕ್ ಎಲ್ಲ ಕ್ವಾಲಿಟಿ ಚೆನ್ನಾಗಿತ್ತು. ಬಟ್ ಕಾಂಪ್ಯಾಕ್ಟ್ ಆಗಿರಲಿಲ್ಲ, ನನಗೆ ಅಷ್ಟೊಂದು ಲೈಕ್ ಆಗಿಲ್ಲ. ಆ ಕಡೆ ರೂಮಲ್ಲಿ ಹೋಗೋಡು. ಯಾಕೆ? ಅಡುಗೆ ಮನೆಗೆ ಹೋಗು. ಯಾಕೆ? ಹಾಯ್ ದೀಪು, ಐ ಲವ್ ಯು. ಏನು ಮಾಡ್ತಿದ್ದೀರಾ ನೀವಿಬ್ಬರು? ಮೈಕ್ ಟೆಸ್ಟ್ ಮಾಡೋದಕ್ಕೆ ಅಲ್ಲಿ ದಿಲ್ಲಿಗೆ ಹೋಗಿ ಎಲ್ಲ ಮೈಕ್ ಟೆಸ್ಟ್ ಎಲ್ಲ ಮಾಡ್ತಾ ಇದ್ವಿ. ಸೊ ಹೆಂಗೂ ರಿಟರ್ನ್ ಮಾಡೋಕ್ಕೆ ಹೇಳ್ಬಿಟ್ಟೆ ನಾನು ಬೇಡ ಅಂತ. ಸೊ ರಿಟರ್ನ್ ಮಾಡಿದ್ರು. ಇನ್ನು ಪ್ಯಾಕಿಂಗ್ ಎಲ್ಲ ಸ್ವಲ್ಪ ಆಗಿದೆ. ನೆಕ್ಸ್ಟ್ ಡೇಗೆ ನಾನು ಟಾಯ್ಲೆಟ್ರೀಸ್ ಅದು ಇದು ಬೇಸಿಕ್ ಏನೇನು ಬೇಕು ಅದೆಲ್ಲ ಇನ್ನೂ ಪೆಂಡಿಂಗ್ ಇದೆ, ಅದು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಆಯಿತು ಪ್ಯಾಕಿಂಗ್ ವೀಡಿಯೋಸು ಮತ್ತು ಎಲ್ಲ ಇವತ್ತಿನ ದಿನ ಎಲ್ಲ. ಸೊ ನೆಕ್ಸ್ಟ್ ಟ್ರಾವೆಲಿಂಗ್ ಬ್ಲಾಗ್ಸ್ ಎಲ್ಲ ಶೇರ್ ಮಾಡ್ತೀನಿ, ಎಲ್ಲಿ ಹೋಗ್ತಿದ್ದೀವಿ, ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀವಿ ಎಲ್ಲ ಡೀಟೇಲ್ ಆಗಿ. ಸೊ ಬೇಗ ನಿಮ್ಗೇನಾದರೂ ಗೊತ್ತಾಗಿದ್ರೆ ಗೆಸ್ ಮಾಡಿ ಎಲ್ಲಿದ್ದೀವಿ ಏನು ಅಂತ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಎಲ್ಲಿದ್ದೀವಿ ಅಂತ. ಸೊ ಅಷ್ಟೇ, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.